3 ತಿಂಗಳ ಹಿಂದೆ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ ನೆತ್ತರು ಹರಿದಿತು. ದರ್ಶನ್ ಗ್ಯಾಂಗ್ನ ಅಟ್ಟಹಾಸಕ್ಕೆ ರೇಣುಕಾಸ್ವಾಮಿ ವಿಲವಿಲ ಒದ್ದಾಡಿ ಪ್ರಾಣ ಬಿಟ್ಟಿದ್ದ. ಸ್ವಾಮಿಯನ್ನ ಕೊಂದು ಜೈಲು ಸೇರಿರುವಂತಹ ಡಿ ಗ್ಯಾಂಗ್ ಪಾಲಿಗೆ ಇಂದು ಬಿಗ್ ಡೇ ಆಗಿದೆ. ದರ್ಶನ್ ಜೈಲು ಭವಿಷ್ಯ ಇಂದು ನಿರ್ಧಾರ ಆಗ್ತಾ ಇತ್ತು. ಇದರ ನಡುವೆ ಬಳ್ಳಾರಿಯಲ್ಲಿ ದಾಸನಿಗೆ ಫಿಟ್ನೆಸ್ ಚಿಂತೆ ಶುರುವಾಗಿದೆ. ರೇಣುಕಾಸ್ವಾಮಿ ಬರ್ಬರ ಹತ್ಯೆಗೆ 3 ತಿಂಗಳು. ಇಂದು ನಿರ್ಧಾರವಾಗಲಿದೆ ಡಿ ಗ್ಯಾಂಗ್ ಜೈಲು ಭವಿಷ್ಯ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯಾಗಿ 3 ತಿಂಗಳಾಗಿದೆ. ಅತ್ತ ದುರ್ಗಾದಲ್ಲಿ ಸ್ವಾಮಿ ಪೋಷಕರು ಇನ್ನೂ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ರೆ, ಇತ್ತ ಜೈಲು ಸೇರಿರುವ ದರ್ಶನ್ ವಿಲವಿಲ ಅಂತಿದ್ದಾರೆ. ಇದರ ನಡುವೆ ಎಲ್ಲಾ 17 ಆರೋಪಿಗಳ ನ್ಯಾಯಾಂಗ ಬಂಧನ ಅವಧಿ ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ಹೀಗಾಗಿ ಇವತ್ತು ಬೆಂಗಳೂರಿನ 24ನೇ ಎಸಿಎಂಎಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ದರ್ಶನ್ ಬಳ್ಳಾರಿ ಜೈಲು ಸೇರಿದ್ರೆ A1 ಆರೋಪಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಉಳಿದ ಆರೋಪಿಗಳು ವಿವಿಧ ಜೈಲುಗಳಿಗೆ ಶಿಫ್ಟ್ ಆಗಿದ್ದಾರೆ. ಮಧ್ಯಾಹ್ನ ವಿಚಾರಣೆ ಇರೋದ್ರಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ದರ್ಶನ್ ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಹಿಂದೆ ಜಾಮೀನು ಅರ್ಜಿ ಸಲ್ಲಿಕೆ ಸಾಧ್ಯತೆ. ಇನ್ನು ದರ್ಶನ್ ರನ್ನ ಭೇಟಿಯಾಗಿದ್ದ ಪತ್ನಿ ವಿಜಯಲಕ್ಷ್ಮಿ ಈಗಾಗಲೇ ಜಾಮೀನು ಅರ್ಜಿಗೆ ಸಹಿ ಹಾಕಿಸಿಕೊಂಡಿದ್ದಾರೆ. ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿರೋದ್ರಿಂದ ಇವತ್ತೇ ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಇವತ್ತು ಕೋರ್ಟ್ ಕಸ್ಟಡಿ ಮುಗಿಯೋದ್ರಿಂದ ದರ್ಶನ್ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರವಾಗುವ ಸಾಧ್ಯತೆ ಇದೆ. ದರ್ಶನ್ ಇನ್ನಷ್ಟು ಕ್ರೌರ್ಯ ಅನಾವರಣ. ಕೋರ್ಟ್ಗೆ ಬರೋಬ್ಬರಿ 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿರುವ ಪೊಲೀಸರು ಪಟ್ಟಣಗೆರೆ ಶೆಡ್ನಲ್ಲಿ ಆಗಿದ್ದೇನು ಅನ್ನೋದನ್ನ ಪಿನ್ ಟು ಪಿನ್ ವಿವರಿಸಿದ್ದಾರೆ. ರೇಣುಕಾಸ್ವಾಮಿ ಎಡಗಣ್ಣಿಗೆ ಗಾಯವಾಗಿದ್ದು ಹೇಗೆ ಅನ್ನೋದರ ಬಗ್ಗೆನೂ ಉಲ್ಲೇಖಿಸಿದ್ದಾರೆ. ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡುವಾಗ ನಮ್ಮ ಅತ್ತಿಗೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿರುವ ಈ ಕಣ್ಣುಗಳು ಇರಬಾರ್ದು ಅಂತ ರಾಘವೇಂದ್ರ ಹಾಗೂ ನಂದೀಶ್ ಹೇಳ್ತಾ ಇದ್ರಂತೆ. ಆಗ ಸಿನಿಮಾ ಸ್ಟೈಲ್ನಲ್ಲೇ ದರ್ಶನ್ ಸ್ವಾಮಿ ಕಣ್ಣಿಗೆ ಪಂಚ್ ಕೊಟ್ಟಿದ್ದ ಎನ್ನಲಾಗಿದೆ. ಜೈಲಲ್ಲಿ ಇರುವ ದಾಸನಿಗೆ ಬಾಡಿ ಫಿಟ್ನೆಸ್ ಚಿಂತೆ. ಅನ್ನ ಬಿಟ್ಟ ದರ್ಶನ್ ಚಪಾತಿ ಮುದ್ದೆ ಮಾತ್ರ ಸೇವನೆ. ದರ್ಶನ್ ಜೈಲು ಸೇರಿ 3 ತಿಂಗಳಾಗ್ತಾ ಬರ್ತಾ ಇದೆ. ತನ್ನ ದೇಹದಾಢ್ಯದಿಂದಲೇ ಸಿನಿಮಾಗಳಲ್ಲಿ ಮಿಂಚುತ್ತಾ ಇದ್ದ ದಾಸನಿಗೆ ಈಗ ಫಿಟ್ನೆಸ್ ಚಿಂತೆ ಶುರುವಾಗಿದೆ. ಸತತವಾಗಿ ಜಿಮ್ ಮಾಡದೆ ಹೋದ್ರೆ ಚರ್ಮ ಜೋತು ಬಿದ್ದು ದೇಹವೇ ವಿಕಾರವಾಗುವ ಆತಂಕ ಇದೆ. ಹೀಗಾಗಿ ಅನ್ನ ಊಟ ಮಾಡೋದನ್ನ ನಿಲ್ಲಿಸಿದ ದಚ್ಚು ಚಪಾತಿ ಮುದ್ದೆ ಮಾತ್ರ ಸೇವಿಸ್ತಾ ಇದ್ದಾರೆ. ಇದರ ಜೊತೆಗೆ ಪತ್ನಿ ತಂದು ಕೊಟ್ಟಿರುವ ವಿಟಮಿನ್ ಮಾತ್ರೆ, ಡ್ರೈ ಫ್ರೂಟ್ಸ್ ತಿಂತಿದ್ದಾರೆ. ಇಡೀ ಡಿ ಗ್ಯಾಂಗಿಗೆ ಕಠಿಣ ಶಿಕ್ಷೆ ಕೊಡಿಸಬೇಕು ಅಂತ ಪಣ ತೊಟ್ಟಿರುವ ಪೊಲೀಸರು 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ್ರೆ ಜಾಮೀನಿನ ಟೆನ್ಷನ್ ನಲ್ಲಿ ಇರುವ ದರ್ಶನ್ ಜೈಲಲ್ಲೇ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡ್ತಾ ಇದ್ದಾರಂತೆ. ಬಳ್ಳಾರಿಯಿಂದ ವಿನಾಯಕ್ ಬಡಿಗೇರ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.